ಹೋಶಿಯಾರ್ಪುರದಲ್ಲಿ ಕ್ಷಿಪಣಿಯ ಭಾಗ ಪತ್ತೆಯಾಗಿದೆ. ಪಂಜಾಬ್ನ ತಲವಾಡಾದ ಕಮಾಹಿ ದೇವಿಯಲ್ಲಿ ಪತ್ತೆಯಾಗಿದೆ. 35ರಿಂದ 38 ಕ್ಷಿಪಣಿಗಳನ್ನು ಭಾರತ ಹೊಡೆದುರುಳಿಸಿದೆ. 15 ಕ್ಷಿಪಣಿಗಳ ಮುಖಾಂತರ 8ನೇ ತಾರೀಕಿನಂದು ರಾತ್ರಿ ಭಾರತದ 15 ಪ್ರಮುಖ ನಗರಗಳನ್ನು ಗುರಿಯಾಗಿರಿಸಿ ಪಾಕಿಸ್ತಾನ ಅಟ್ಯಾಕ್ ಮಾಡುವಂತಹ ವಿಫಲ ಯತ್ನವನ್ನು ಮಾಡಿತ್ತು. ಅದನ್ನು ಸಂಪೂರ್ಣವಾಗಿ S-400 ಸುದರ್ಶನ ಚಕ್ರ ವಿಫಲಗೊಳಿಸಿದೆ. ಆನಂತರ ಭಾರತ ಡ್ರೋನ್ಗಳನ್ನು ಬಳಸಿ 12 ಡ್ರೋನ್ಗಳನ್ನು ಬಳಸಿ ಪಾಕಿಸ್ತಾನದ ಪ್ರಮುಖ ನೆಲೆಗಳನ್ನು ಟಾರ್ಗೆಟ್ ಮಾಡಿತ್ತು. ಅದು ಯಶಸ್ವಿಯಾಗಿದೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನ ಕೂಡ ಪೂಂಚ್ನಂತಹ ಪ್ರದೇಶದಲ್ಲಿ ನಾಗರಿಕರ ಮೇಲೆ ದಾಳಿ ನಡೆಸುವ ಮುಖಾಂತರ 14 ಮಂದಿಯ ಸಾವಿಗೂ ಕಾರಣರಾಗಿದ್ದಾರೆ. ಹಾಗಾಗಿ ನಮ್ಮ ಲೆಕ್ಕ ಈಗ ಕೇವಲ ಪಹಲ್ಗಾಮ್ನಲ್ಲಿ ತೀರ್ಕೊಂಡ 26 ಜನ ಮಾತ್ರವಲ್ಲ, ಪ್ಲಸ್ 14 ಒಟ್ಟು 40. ಯಾವಾಗ 12 ಪ್ರಮುಖ ನಗರಗಳನ್ನು ಗುರಿಯಾಗಿಸಿ ಭಾರತ ಡ್ರೋನ್ ದಾಳಿ ಮಾಡಿತು, ಅದು ಯಶಸ್ವಿ ಆಯಿತು. ತಲೆಕೆಟ್ಟ ಪಾಕಿಸ್ತಾನ ಮತ್ತೆ ಡ್ರೋನ್ ದಾಳಿಯನ್ನು ಮಾಡಿತು. ಶ್ರೀನಗರವನ್ನು ಗುರಿಯಾಗಿಸಿಕೊಂಡು ಅನೇಕ ಕಡೆ ಮತ್ತೆ ಅದನ್ನು ನಿಷ್ಕ್ರಿಯಗೊಳಿಸಲಾಯಿತು. ಆ ಸಂದರ್ಭದಲ್ಲಿ 3 ಫೈಟರ್ ಜೆಟ್ಗಳನ್ನು ಉಡೀಸ್ ಮಾಡಿತು ಭಾರತ. ತಕ್ಷಣವೇ ರಕ್ಷಣಾ ಇಲಾಖೆಯ ವಕ್ತಾರರು ಬಂದು ಒಂದು ರೀತಿಯಲ್ಲಿ ಅರಣ್ಯ ರೋದನವಾಗಿತ್ತು. ನಮ್ಮಿಂದ ಆಗ್ತಾ ಇಲ್ಲ, ನಮಗೆ ಹೊಡಿತಾ ಇದ್ದಾರೆ, ನಮಗೆ ಶಾಂತಿ ಬೇಕು, ಮಾತುಕತೆ ಬೇಕು, ಅಮನ್ ಚಾಹಿಯೇ. ಎಲ್ಲಿಂದ ಅಮನ್ನ ತಂದುಕೊಡೋದು? ಅಮನ್ ಇದ್ರಲ್ವ? ಅಷ್ಟರಲ್ಲಾಗುವಾಗ ಮತ್ತೆ ಅಟ್ಯಾಕ್. ಪಾಕಿಸ್ತಾನದ ನರಿಬುದ್ಧಿಗೆ ಈ ಬಾರಿ ಯಾರು ಅವರ ತಂತ್ರಕ್ಕೆ ಹೋಶಿಯಾರ್ಪುರದಲ್ಲಿ ಕ್ಷಿಪಣಿಯ ಭಾಗ ಪತ್ತೆಯಾಗಿದೆ. ಪಂಜಾಬ್ನ ತಲವಾಡಾದ ಕಮಾಹಿ ದೇವಿಯಲ್ಲಿ ಪತ್ತೆಯಾಗಿದೆ. 35ರಿಂದ 38 ಕ್ಷಿಪಣಿಗಳನ್ನು ಭಾರತ ಹೊಡೆದುರುಳಿಸಿದೆ. 15 ಕ್ಷಿಪಣಿಗಳ ಮುಖಾಂತರ 8ನೇ ತಾರೀಕಿನಂದು ರಾತ್ರಿ ಭಾರತದ 15 ಪ್ರಮುಖ ನಗರಗಳನ್ನು ಗುರಿಯಾಗಿರಿಸಿ ಪಾಕಿಸ್ತಾನ ಅಟ್ಯಾಕ್ ಮಾಡುವಂತಹ ವಿಫಲ ಯತ್ನವನ್ನು ಮಾಡಿತ್ತು. ಅದನ್ನು ಸಂಪೂರ್ಣವಾಗಿ S-400 ಸುದರ್ಶನ ಚಕ್ರ ವಿಫಲಗೊಳಿಸಿದೆ. ಆನಂತರ ಭಾರತ ಡ್ರೋನ್ಗಳನ್ನು ಬಳಸಿ 12 ಡ್ರೋನ್ಗಳನ್ನು ಬಳಸಿ ಪಾಕಿಸ್ತಾನದ ಪ್ರಮುಖ ನೆಲೆಗಳನ್ನು ಟಾರ್ಗೆಟ್ ಮಾಡಿತ್ತು. ಅದು ಯಶಸ್ವಿಯಾಗಿದೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನ ಕೂಡ ಪೂಂಚ್ನಂತಹ ಪ್ರದೇಶದಲ್ಲಿ ನಾಗರಿಕರ ಮೇಲೆ ದಾಳಿ ನಡೆಸುವ ಮುಖಾಂತರ 14 ಮಂದಿಯ ಸಾವಿಗೂ ಕಾರಣರಾಗಿದ್ದಾರೆ. ಹಾಗಾಗಿ ನಮ್ಮ ಲೆಕ್ಕ ಈಗ ಕೇವಲ ಪಹಲ್ಗಾಮ್ನಲ್ಲಿ ತೀರ್ಕೊಂಡ 26 ಜನ ಮಾತ್ರವಲ್ಲ, ಪ್ಲಸ್ 14 ಒಟ್ಟು 40. ಯಾವಾಗ 12 ಪ್ರಮುಖ ನಗರಗಳನ್ನು ಗುರಿಯಾಗಿಸಿ ಭಾರತ ಡ್ರೋನ್ ದಾಳಿ ಮಾಡಿತು, ಅದು ಯಶಸ್ವಿ ಆಯಿತು. ತಲೆಕೆಟ್ಟ ಪಾಕಿಸ್ತಾನ ಮತ್ತೆ ಡ್ರೋನ್ ದಾಳಿಯನ್ನು ಮಾಡಿತು. ಶ್ರೀನಗರವನ್ನು ಗುರಿಯಾಗಿಸಿಕೊಂಡು ಅನೇಕ ಕಡೆ ಮತ್ತೆ ಅದನ್ನು ನಿಷ್ಕ್ರಿಯಗೊಳಿಸಲಾಯಿತು. ಆ ಸಂದರ್ಭದಲ್ಲಿ 3 ಫೈಟರ್ ಜೆಟ್ಗಳನ್ನು ಉಡೀಸ್ ಮಾಡಿತು ಭಾರತ. ತಕ್ಷಣವೇ ರಕ್ಷಣಾ ಇಲಾಖೆಯ ವಕ್ತಾರರು ಬಂದು ಒಂದು ರೀತಿಯಲ್ಲಿ ಅರಣ್ಯ ರೋದನವಾಗಿತ್ತು. ನಮ್ಮಿಂದ ಆಗ್ತಾ ಇಲ್ಲ, ನಮಗೆ ಹೊಡಿತಾ ಇದ್ದಾರೆ, ನಮಗೆ ಶಾಂತಿ ಬೇಕು, ಮಾತುಕತೆ ಬೇಕು, ಅಮನ್ ಚಾಹಿಯೇ. ಎಲ್ಲಿಂದ ಅಮನ್ನ ತಂದುಕೊಡೋದು? ಅಮನ್ ಇದ್ರಲ್ವ? ಅಷ್ಟರಲ್ಲಾಗುವಾಗ ಮತ್ತೆ ಅಟ್ಯಾಕ್. ಪಾಕಿಸ್ತಾನದ ನರಿಬುದ್ಧಿಗೆ ಈ ಬಾರಿ ಯಾರು ಅವರ ತಂತ್ರಕ್ಕೆ ಹೋಶಿಯಾರ್ಪುರದಲ್ಲಿ ಕ್ಷಿಪಣಿಯ ಭಾಗ ಪತ್ತೆಯಾಗಿದೆ.
ಪಂಜಾಬ್ನ ತಲವಾಡಾದ ಕಮಾಹಿ ದೇವಿಯಲ್ಲಿ ಪತ್ತೆಯಾಗಿದೆ. 35ರಿಂದ 38 ಕ್ಷಿಪಣಿಗಳನ್ನು ಭಾರತ ಹೊಡೆದುರುಳಿಸಿದೆ. 15 ಕ್ಷಿಪಣಿಗಳ ಮುಖಾಂತರ 8ನೇ ತಾರೀಕಿನಂದು ರಾತ್ರಿ ಭಾರತದ 15 ಪ್ರಮುಖ ನಗರಗಳನ್ನು ಗುರಿಯಾಗಿರಿಸಿ ಪಾಕಿಸ್ತಾನ ಅಟ್ಯಾಕ್ ಮಾಡುವಂತಹ ವಿಫಲ ಯತ್ನವನ್ನು ಮಾಡಿತ್ತು. ಅದನ್ನು ಸಂಪೂರ್ಣವಾಗಿ S-400 ಸುದರ್ಶನ ಚಕ್ರ ವಿಫಲಗೊಳಿಸಿದೆ. ಆನಂತರ ಭಾರತ ಡ್ರೋನ್ಗಳನ್ನು ಬಳಸಿ 12 ಡ್ರೋನ್ಗಳನ್ನು ಬಳಸಿ ಪಾಕಿಸ್ತಾನದ ಪ್ರಮುಖ ನೆಲೆಗಳನ್ನು ಟಾರ್ಗೆಟ್ ಮಾಡಿತ್ತು. ಅದು ಯಶಸ್ವಿಯಾಗಿದೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನ ಕೂಡ ಪೂಂಚ್ನಂತಹ ಪ್ರದೇಶದಲ್ಲಿ ನಾಗರಿಕರ ಮೇಲೆ ದಾಳಿ ನಡೆಸುವ ಮುಖಾಂತರ 14 ಮಂದಿಯ ಸಾವಿಗೂ ಕಾರಣರಾಗಿದ್ದಾರೆ. ಹಾಗಾಗಿ ನಮ್ಮ ಲೆಕ್ಕ ಈಗ ಕೇವಲ ಪಹಲ್ಗಾಮ್ನಲ್ಲಿ ತೀರ್ಕೊಂಡ 26 ಜನ ಮಾತ್ರವಲ್ಲ, ಪ್ಲಸ್ 14 ಒಟ್ಟು 40. ಯಾವಾಗ 12 ಪ್ರಮುಖ ನಗರಗಳನ್ನು ಗುರಿಯಾಗಿಸಿ ಭಾರತ ಡ್ರೋನ್ ದಾಳಿ ಮಾಡುತ್ತೋ ಅದು ಯಶಸ್ವಿ ಆಯಿತು. ತಲೆಕೆಟ್ಟ ಪಾಕಿಸ್ತಾನ ಮತ್ತೆ ಡ್ರೋನ್ ದಾಳಿಯನ್ನು ಮಾಡಿತು. ಶ್ರೀನಗರವನ್ನು ಗುರಿಯಾಗಿಸಿಕೊಂಡು ಅನೇಕ ಕಡೆ ಮತ್ತೆ ಅದನ್ನು ನಿಷ್ಕ್ರಿಯಗೊಳಿಸಲಾಯಿತು. ಆ ಸಂದರ್ಭದಲ್ಲಿ 3 ಫೈಟರ್ ಜೆಟ್ಗಳನ್ನು ಉಡೀಸ್ ಮಾಡಿತು ಭಾರತ. ತಕ್ಷಣವೇ ರಕ್ಷಣಾ ಇಲಾಖೆಯ ವಕ್ತಾರರು ಬಂದು ಒಂದು ರೀತಿಯಲ್ಲಿ ಅರಣ್ಯ ರೋದನವಾಗಿತ್ತು. ನಮ್ಮಿಂದ ಆಗ್ತಾ ಇಲ್ಲ, ನಮಗೆ ಹೊಡಿತಾ ಇದ್ದಾರೆ, ನಮಗೆ ಶಾಂತಿ ಬೇಕು, ಮಾತುಕತೆ ಬೇಕು, ಅಮನ್ ಚಾಹಿಯೇ. ಎಲ್ಲಿಂದ ಅಮನ್ನ ತಂದುಕೊಡೋದು? ಅಮನ್ ಇದ್ರಲ್ವ? ಅಷ್ಟರಲ್ಲಾಗುವಾಗ ಮತ್ತೆ ಅಟ್ಯಾಕ್. ಪಾಕಿಸ್ತಾನದ ನರಿಬುದ್ಧಿಗೆ ಈ ಬಾರಿ ಯಾರು ಅವರ ತಂತ್ರಕ್ಕೆ ಹೋಶಿಯಾರ್ಪುರದಲ್ಲಿ ಕ್ಷಿಪಣಿಯ ಭಾಗ ಪತ್ತೆಯಾಗಿದೆ. ಪಂಜಾಬ್ನ ತಲವಾಡಾದ ಕಮಾಹಿ ದೇವಿಯಲ್ಲಿ ಪತ್ತೆಯಾಗಿದೆ. 35ರಿಂದ 38 ಕ್ಷಿಪಣಿಗಳನ್ನು ಭಾರತ ಹೊಡೆದುರುಳಿಸಿದೆ. 15 ಕ್ಷಿಪಣಿಗಳ ಮುಖಾಂತರ 8ನೇ ತಾರೀಕಿನಂದು ರಾತ್ರಿ ಭಾರತದ 15 ಪ್ರಮುಖ ನಗರಗಳನ್ನು ಗುರಿಯಾಗಿರಿಸಿ ಪಾಕಿಸ್ತಾನ ಅಟ್ಯಾಕ್ ಮಾಡುವಂತಹ ವಿಫಲ ಯತ್ನವನ್ನು ಮಾಡಿತ್ತು. ಅದನ್ನು ಸಂಪೂರ್ಣವಾಗಿ S-400 ಸುದರ್ಶನ ಚಕ್ರ ವಿಫಲಗೊಳಿಸಿದೆ. ಆನಂತರ ಭಾರತ ಡ್ರೋನ್ಗಳನ್ನು ಬಳಸಿ 12 ಡ್ರೋನ್ಗಳನ್ನು ಬಳಸಿ ಪಾಕಿಸ್ತಾನದ ಪ್ರಮುಖ ನೆಲೆಗಳನ್ನು ಟಾರ್ಗೆಟ್ ಮಾಡಿತ್ತು. ಅದು ಯಶಸ್ವಿಯಾಗಿದೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನ ಕೂಡ ಪೂಂಚ್ನಂತಹ ಪ್ರದೇಶದಲ್ಲಿ ನಾಗರಿಕರ ಮೇಲೆ ದಾಳಿ ನಡೆಸುವ ಮುಖಾಂತರ 14 ಮಂದಿಯ ಸಾವಿಗೂ ಕಾರಣರಾಗಿದ್ದಾರೆ. ಹಾಗಾಗಿ ನಮ್ಮ ಲೆಕ್ಕ ಈಗ ಕೇವಲ ಪಹಲ್ಗಾಮ್ನಲ್ಲಿ ತೀರ್ಕೊಂಡ 26 ಜನ ಮಾತ್ರವಲ್ಲ, ಪ್ಲಸ್ 14 ಒಟ್ಟು 40. ಯಾವಾಗ 12 ಪ್ರಮುಖ ನಗರಗಳನ್ನು ಗುರಿಯಾಗಿಸಿ ಭಾರತ ಡ್ರೋನ್ ದಾಳಿ ಮಾಡುತ್ತೋ ಅದು ಯಶಸ್ವಿ ಆಯಿತು. ತಲೆಕೆಟ್ಟ ಪಾಕಿಸ್ತಾನ ಮತ್ತೆ ಡ್ರೋನ್ ದಾಳಿಯನ್ನು ಮಾಡಿತು. ಶ್ರೀನಗರವನ್ನು ಗುರಿಯಾಗಿಸಿಕೊಂಡು ಅನೇಕ ಕಡೆ ಮತ್ತೆ ಅದನ್ನು ನಿಷ್ಕ್ರಿಯಗೊಳಿಸಲಾಯಿತು. ಆ ಸಂದರ್ಭದಲ್ಲಿ 3 ಫೈಟರ್ ಜೆಟ್ಗಳನ್ನು ಉಡೀಸ್ ಮಾಡಿತು ಭಾರತ. ತಕ್ಷಣವೇ ರಕ್ಷಣಾ ಇಲಾಖೆಯ ವಕ್ತಾರರು ಬಂದು ಒಂದು ರೀತಿಯಲ್ಲಿ ಅರಣ್ಯ ರೋದನವಾಗಿತ್ತು. ನಮ್ಮಿಂದ ಆಗ್ತಾ ಇಲ್ಲ, ನಮಗೆ ಹೊಡಿತಾ ಇದ್ದಾರೆ, ನಮಗೆ ಶಾಂತಿ ಬೇಕು, ಮಾತುಕತೆ ಬೇಕು, ಅಮನ್ ಚಾಹಿಯೇ. ಎಲ್ಲಿಂದ ಅಮನ್ನ ತಂದುಕೊಡೋದು? ಅಮನ್ ಇದ್ರಲ್ವ? ಅಷ್ಟರಲ್ಲಾಗುವಾಗ ಮತ್ತೆ ಅಟ್ಯಾಕ್. ಪಾಕಿಸ್ತಾನದ ನರಿಬುದ್ಧಿಗೆ ಈ ಬಾರಿ ಯಾರು ಅವರ ತಂತ್ರಕ್ಕೆ